ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಚಿಕ್ಕ ಹಕ್ಕಿ ಇತ್ತು. ಅದರ ಹೆಸರು ಚಿನ್ನಿ. ಚಿನ್ನಿಗೆ ಒಂದು ದೊಡ್ಡ ಕನಸು ಇತ್ತು, ಆಕಾಶದಲ್ಲಿ ಅತಿ ಎತ್ತರಕ್ಕೆ ಹಾರಬೇಕು ಎಂದು. ಆದರೆ ಒಂದು ಸಮಸ್ಯೆ ಇತ್ತು. ಚಿನ್ನಿಯ ರೆಕ್ಕೆಗಳು ಸ್ವಲ್ಪ ದುರ್ಬಲವಾಗಿದ್ದವು. ಬೇರೆ ಹಕ್ಕಿಗಳು ಅದನ್ನು ನೋಡಿ ನಗುತ್ತಾ ಹೇಳುತ್ತಿದ್ದರು, ನೀನು ಎತ್ತರಕ್ಕೆ ಹಾರಲು ಸಾಧ್ಯವೇ ಇಲ್ಲ ಎಂದು ಗೇಲಿ ಮಾಡುತ್ತಿದ್ದರು. ಒಂದು ದಿನ ಚಿನ್ನಿ ತುಂಬ ಬೇಸರದಿಂದ ಮರದ ಕೊಂಬೆಯ ಮೇಲೆ ಕುಳಿತಿತ್ತು. ಆಗ ಒಂದು ವಯಸ್ಸಾದ ಗರುಡ ಹಕ್ಕಿ ಅದನ್ನು ಕೇಳಿತು. ಯಾಕೆ ದುಃಖದಲ್ಲಿದ್ದೀಯಾ ಎಂದು ಕೇಳಿತು. ಆಗ ಚಿನ್ನಿ ತನ್ನ ಕನಸನ್ನು ಹೇಳಿತು. ಅದಕ್ಕೆ ಗರುಡ ಹಕ್ಕಿ ಹೇಳಿತು, ನಿನ್ನ ರೆಕ್ಕೆಗಳು ದುರ್ಬಲ ಇರಬಹುದು, ಆದರೆ ನಿನ್ನ ಮನಸ್ಸು ಬಲವಾಗಿದೆಯಲ್ಲವೇ ಎಂದಿತು. ಆ ದಿನದಿಂದ ಚಿನ್ನಿ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಹಾರಲು ಅಭ್ಯಾಸ ಮಾಡತೊಡಗಿತು. ಮೊದಲ ದಿನ ಸ್ವಲ್ಪ ಹಾರಿತು, ಬಿದ್ದಿತು. ಎರಡನೇ ದಿನ ಸ್ವಲ್ಪ ಹೆಚ್ಚು ಹಾರಿತು, ಮತ್ತೆ ಬಿದ್ದಿತು. ಆದರೆ ಅದು ನಿಲ್ಲಲಿಲ್ಲ. ದಿನಗಳು ಕಳೆದವು. ಚಿನ್ನಿ ಹಾರಲು ಶುರು ಮಾಡಿತು. ಹಾರುತ್ತಾ ಹಾರುತ್ತಾ ಕಾಡಿನ ಎಲ್ಲ ಹಕ್ಕಿಗಳಿಗಿಂತ ಎತ್ತರಕ್ಕೆ ಹಾರಿತು. ಅದನ್ನು ನೋಡಿ ನಗುತ್ತಿದ್ದ ಹಕ್ಕಿಗಳು ಈಗ ಆಶ್ಚರ್ಯದಿಂದ ನೋಡುತ್ತಿದ್ದರು. ಚಿನ್ನಿ ನೆಲಕ್ಕೆ ಬಂದು ಒಂದು ಮಾತು ಹೇಳಿತು, ರೆಕ್ಕೆಗಳ ಬಲಕ್ಕಿಂತ ಆತ್ಮಬಲ ದೊಡ್ಡದು ಎಂದು. ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.